ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತ ಟಾಪಿಕ್ ಒಂದು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2025 ಅಥವಾ ಜಾಗತಿಕ ನಾವೀನ್ಯತಾ ಸೂಚ್ಯಂಕ 2025ರ ಒಂದು ವಿಷಯಕ್ಕೆ ಸಂಬಂಧಪಟ್ಟದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಏನು ನ್ಯೂಸ್ ಅಲ್ಲಿ ನೋಡ್ತಾ ಬಂದಾಗ, ಇತ್ತೀಚೆಗೆ ಯೂಶಲಿ ನಾವು ಈ ಒಂದು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನ ಅಥವಾ 2025ನೇ ಸಾಲಿನ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನ ಒಂದು ವರದಿ ಹೊರಗಡೆ ಬಂದಿದೆ. ಸೊ ಅದರಲ್ಲಿ ಭಾರತದ ಒಂದು 38ನೇ ಸ್ಥಾನವನ್ನು ಕೂಡ ಪಡ್ಕೊಂಡಿದೆ. ಅದ್ರ ಜೊತೆಗೆ ಇತ್ತೀಚೆಗೆ ಭಾರತದ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಮುಂದಿನ 3 ವರ್ಷಗಳಲ್ಲಿ ಭಾರತವನ್ನ ಟಾಪ್ 10 ಇನೋವೇಟಿವ್ ನೇಷನ್ಸ್ ಆಗಿ, ಅಂದ್ರೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ನಲ್ಲಿ ಟಾಪ್ 10 ರಾಷ್ಟ್ರಗಳಲ್ಲಿ ಒಂದು ರಾಷ್ಟ್ರವಾಗಿ ಮಾಡುವಂತಹ ಒಂದು ಉದ್ದೇಶವನ್ನ, ಧ್ಯೇಯವನ್ನ ಹೊಂದಿದ್ದೀವಿ ಅಂತ ಹೇಳೋದ್ರ ಮೂಲಕ ಈ ಒಂದು ಸೂಚ್ಯಂಕ ಮತ್ತೊಮ್ಮೆ ಸುದ್ದಿನಲ್ಲಿತ್ತು. ಏನಕ್ಕೆ ಇದು ಅಷ್ಟೊಂದು ಇಂಪಾರ್ಟೆನ್ಸ್, ಯಾಕೆ ಟಾಪ್ 10 ರಾಷ್ಟ್ರಗಳಲ್ಲಿ ಆಗೋದಕ್ಕೆ ಇದನ್ನ ನೋಡ್ತಾ ಇದೆ ಅಂತ ಬಂದಾಗ, ಇದೊಂದು ನಾವೀನ್ಯತೆಗೆ ಅಂದ್ರೆ ಇನೋವೇಷನ್ಗೆ ಸಂಬಂಧಪಟ್ಟಂತಹ ಸೂಚ್ಯಂಕವಾಗಿರುತ್ತೆ. ಯಾವ ಒಂದು ರಾಷ್ಟ್ರಗಳು ಹೆಚ್ಚಿನ ಪ್ರಮಾಣದಲ್ಲಿ R&D ಅನ್ನ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಇದ್ದಾವೆ, ತಾಂತ್ರಿಕವಾಗಿ ಯಾವೆಲ್ಲ ರಾಷ್ಟ್ರಗಳು ಅಭಿವೃದ್ಧಿಯನ್ನ ಹೊಂದುತ್ತಾ ಇದ್ದಾವೆ, ಹೊಸದಾದಂತಹ ನಾವೀನ್ಯತೆಗಳನ್ನ ಶುರು ಮಾಡ್ಕೋತಾ ಇದ್ದಾವೆ, ಆ ಮೂಲಕ ವಿನೂತನವಾದಂತಹ ಸ್ಟಾರ್ಟ್ಅಪ್ ಗಳನ್ನ, ನವೋದ್ಯಮಗಳನ್ನ ಶುರು ಮಾಡ್ತಾ ಇದ್ದಾರೆ, ಆರ್ಥಿಕವಾಗಿ ಅದ್ರ ಮೂಲಕ ಸಾಮಾಜಿಕವಾಗಿ ಅಥವಾ ಬೇರೆ ಒಂದು ಓವರ್ ಆಲ್ ಆಗಿ ಬಹು ಆಯಾಮದ ಮೂಲಕ ಹೇಗೆ ಅನುಕೂಲವನ್ನ ಪಡಿತಾ ಇದ್ದಾರೆ ಅನ್ನುವಂತಹ ಅಧ್ಯಯನ ಮಾಡುವಂತದ್ದೇ ಈ ಒಂದು ಜಾಗತಿಕ ನಾವೀನ್ಯತಾ ಸೂಚ್ಯಂಕ. ಇದನ್ನ ಹೊರತರುವಂತವರು ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಅಂತ ನಾವೇನ್ ಕರಿತೀವಿ, ಅದು ವಿಶ್ವ ಬೌದ್ಧಿಕ ಸ್ವತ್ತು ಸಂಸ್ಥೆ ಅಂತ ನಾವೇನ್ ಕರಿತೀವಿ, ವಿಪೋ ಅಂತ ಇರುತ್ತೆ. ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅನ್ನುವಂಥದ್ದು ಏನ್ ಸಂಸ್ಥೆ ಇದೆ, ಈ ಆರ್ಗನೈಸೇಷನ್ ಅಥವಾ ಸಂಘಟನೆ ಪ್ರತಿ ವರ್ಷ ವಾರ್ಷಿಕವಾಗಿ ಈ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಾ ಬರುತ್ತೆ. 2007ರಿಂದ ಈ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಾವೀನ್ಯತೆಗಳನ್ನ ನಿರ್ಣಯಿಸೋದಿಕ್ಕೆ ಒಂದು ಸಮಗ್ರವಾದಂತಹ ಪ್ಯಾರಾಮೀಟರ್ಸ್ ಗಳನ್ನ, ಮಾಪನಗಳನ್ನ ಇದು ಯೂಶಲಿ ಅನಲೈಸ್ ಮಾಡಿ ಒಂದಿಷ್ಟು ರಿಪೋರ್ಟ್ ಗಳನ್ನ ಕಲೆಕ್ಟ್ ಮಾಡಿ, ಅಂಕಿಅಂಶಗಳನ್ನ ಕಲೆಕ್ಟ್ ಮಾಡಿ, ಅಧ್ಯಯನವನ್ನ ಮಾಡಿ, ಕೊನೆಗೆ ಒಂದಿಷ್ಟು ಸೂಚ್ಯಂಕವನ್ನ, ಇಂಡೆಕ್ಸ್ ಅನ್ನ ಹೊರತರ್ತಾ ಬರುತ್ತೆ. ಮೌಲ್ಯಮಾಪನ ಮಾಡೋದಾಗಿರ್ಬೋದು, ಮಾನದಂಡಗಳನ್ನ ಇಟ್ಕೊಳ್ಳುವಂಥದ್ದು. ಮಾನದಂಡಗಳಿಗೆ ಬಂದಾಗ ಮುಖ್ಯವಾಗಿ ನಿಮ್ಗೆ ಪರಿಕಲ್ಪನಾ ಚೌಕಟ್ಟುಗಳು ಅಂತ ಕರೀತೀವಿ, ಒಂದು ಫ್ರೇಮ್ ವರ್ಕ್ ಅಂತ ನಾವೇನ್ ಕರಿತೀವಿ. ಫ್ರೇಮ್ ವರ್ಕ್ ಅಲ್ಲಿ 2 ತರ ಇರುತ್ತೆ. ಒಂದು ಇನೋವೇಷನ್ ಇನ್ಪುಟ್ಸ್ ಅಂತ ಒಂದಿರುವಂತದ್ದು, ಇನ್ನೊಂದು ಇನೋವೇಷನ್ ಔಟ್ಪುಟ್ ಅಂತ ಇರುವಂತದ್ದು. ಸೊ ಇನೋವೇಷನ್ ಇನ್ಪುಟ್ಸ್ ಅಂಡ್ ಔಟ್ಪುಟ್ಸ್ ಎರಡು ಕೂಡ ನಮಗೆ ಮುಖ್ಯವಾಗಿ ಒಂದು ಫ್ರೇಮ್ ವರ್ಕ್ ಒಳಗೆ ವರ್ಕ್ ಆಗುವಂತಹ ಇದು. ಸೊ ಇನೋವೇಷನ್ ಇನ್ಪುಟ್ ನಲ್ಲಿ ಬಂದಾಗ ನಮಗೆ ಸಂಸ್ಥೆಗಳಾಗಿರ್ಬೋದು, ಹ್ಯೂಮನ್ ರಿಸೋರ್ಸಸ್ ಆಗಿರ್ಬೋದು, ರಿಸರ್ಚ್ ಆಗಿರ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್, ಮಾರುಕಟ್ಟೆಯ ಅತ್ಯಾಧುನಿಕತೆಗಳಾಗಿರ್ಬೋದು, ವ್ಯವಹಾರಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಗೆ ನಾವೀನ್ಯತಾ ಒಳಹರಿವು ಅಥವಾ ಇನೋವೇಷನ್ ಇನ್ಪುಟ್ ಗಳಲ್ಲಿ ನಾವು ನೋಡ್ತಾ ಬರ್ತೀವಿ. ಅಂಡ್ ಇನೋವೇಷನ್ ಔಟ್ಪುಟ್ ಅಥವಾ ನಾವೀನ್ಯತಾ ಔಟ್ಪುಟ್ ಗಳಲ್ಲಿ ನಾವು ಜ್ಞಾನ ಮತ್ತು ತಂತ್ರಜ್ಞಾನ ಸಂಬಂಧಿತವಾದಂತಹ ಹೊರಸುರಿಗಳು ಅಥವಾ ಫಲಿತಾಂಶಗಳನ್ನ ನೋಡುವಂಥದ್ದು, ಸೃಜನಾತ್ಮಕವಾದಂತಹ ಔಟ್ಪುಟ್ ಗಳೇನಿರ್ತವೆ ಎಲ್ಲವನ್ನು ಕೂಡ ನಾವು ನೋಡ್ತಾ ಬರ್ತೀವಿ. ಅಂಡ್ ಸೂಚಕಗಳು ಯಾವ್ಯಾವ, ಇಂಡಿಕೇಟರ್ಸ್ ಗಳೇನೇನು, ವಾಟ್ ಆರ್ ದ ಇಂಡಿಕೇಟರ್ಸ್ ಯೂಸ್ಡ್ ಅಂತ ಬಂದಾಗ, R&D ಯ ಒಂದು ತೀವ್ರತೆ, ಎಷ್ಟು ಪ್ರಮಾಣದಲ್ಲಿ R&D ಅನ್ನ ಬಳಸ್ತಾ ಇದ್ದಾರೆ, R&D ಅನ್ನ ಮಾಡ್ತಾ ಇದ್ದಾರೆ, ಪೇಟೆಂಟ್ ಫೈಲಿಂಗ್ ಗಳನ್ನ ಎಷ್ಟು ಮಾಡ್ತಿದ್ದಾರೆ, ಅಂದ್ರೆ ಎಷ್ಟು ಮಟ್ಟಿಗೆ ಪೇಟೆಂಟ್ ಗಳನ್ನ ಹೊಸದಾಗಿ ಏನಾದ್ರೂ ಒಂದು ಇನೋವೇಷನ್ ಮಾಡಿದಾಗ ಅದಕ್ಕೆ ಪೇಟೆಂಟ್ ಗಳನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಬೌದ್ಧಿಕವಾಗಿ ಅದನ್ನ ಆಸ್ತಿಯನ್ನ ನಮ್ಮದು ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ, ಘೋಷಣೆ ಮಾಡ್ಬೇಕಾಗತ್ತೆ. ಈ ಎಷ್ಟು ಪೇಟೆಂಟ್ ಗಳನ್ನ ಸಲ್ಲಿಕೆಯನ್ನ ಮಾಡ್ತಾ ಇದೀವಿ, ಸಾಹಸೋದ್ಯಮ ಬಂಡವಾಳದ ಅರಿವು ಎಷ್ಟು ಮಟ್ಟಿಗಿದೆ, ವೈಜ್ಞಾನಿಕವಾದಂತಹ ಪಬ್ಲಿಕೇಶನ್ ಗಳನ್ನ ಎಷ್ಟು ಮಾಡ್ತಾ ಇದೀವಿ, ಯೂನಿಕಾರ್ನ್ ಗಳನ್ನ ಎಷ್ಟು ಮೌಲ್ಯಮಾಪನ ಮಾಡುವಂಥದ್ದು, ಹೈಟೆಕ್ ರಫ್ತುಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೋರ್ ದನ್ 80+ ಸೂಚಕಗಳನ್ನ, ಇಂಡಿಕೇಟರ್ ಗಳನ್ನ ಸೂಚ್ಯಂಕ ಬಳಸ್ತಾ ಬರುತ್ತೆ. ಅಂಡ್ ಈ ಸೂಚ್ಯಂಕದ ಪ್ರಮುಖ ಔಟ್ಪುಟ್ಸ್ ಏನು, ಮುಖ್ಯಾಂಶಗಳೇನು, ಹೆಡ್ಲೈನ್ಸ್ ಏನು ಅಂತ ನೋಡ್ತಾ ಬಂದಾಗ, ಭಾರತ 38ನೇ ಸಾಲಿನಲ್ಲಿದೆ. 2025ನೇ ವರ್ಷದಲ್ಲಿ ಅಥವಾ ಈ ವರ್ಷದಲ್ಲಿ ಭಾರತ 38ನೇ ಸ್ಥಾನದಲ್ಲಿದೆ. 2015ರಲ್ಲಿ 81ನೇ ಸ್ಥಾನದಲ್ಲಿತ್ತು. 81 38 ಇಲ್ಲಿ ಬರೋಬ್ಬರಿ ಮೋರ್ ದನ್ 46 ಪೋರ್ಷನ್ಗಳಷ್ಟು ಕಮ್ಮಿ ಮಾಡಿದೀವಿ. ಅಂದ್ರೆ ಅಷ್ಟು ಮಟ್ಟಿಗೆ ಇನೋವೇಷನ್ ಇಂಡೆಕ್ಸ್ ನಲ್ಲಿ ಭಾರತ ಕೂಡ ಮುಂದುವರಿತಾ ಇದೆ ಅನ್ನುವಂಥದ್ದನ್ನ. ಅದರ ಜೊತೆಗೆ 38ನೇ ಸ್ಥಾನ ಹೊಂದಿದ್ರು ಕೂಡ ಮಧ್ಯ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಮೊದಲ ಸ್ಥಾನದಲ್ಲಿದ್ದಾವೆ ಅಥವಾ
ಮಧ್ಯಮ ಮತ್ತು ಕಡಿಮೆ ಆದಾಯವನ್ನ ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಭಾರತ 1ನೇ ಸ್ಥಾನದಲ್ಲಿದೆ. ಸೊ 38ನೇ ಸ್ಥಾನ ಇದ್ರೂ ಪರವಾಗಿಲ್ಲ, ಈ 38ನೇ ಸ್ಥಾನದಲ್ಲಿ ಇದ್ರೂ ಕೂಡ ಭಾರತ ಮಿಡಲ್ ಅಂಡ್ ಸದರ್ನ್ ಏಷ್ಯಾದಲ್ಲಿ, ಸೌತ್ ಏಷ್ಯಾದಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿದೆ. ಅಥವಾ ಮಿಡಲ್ ಅಂಡ್ ಲೋ ಇನ್ಕಮ್ ಇರುವಂತಹ ನೇಷನ್ಗಳ ಒಂದು ಪಟ್ಟಿನಲ್ಲೂ ಕೂಡ ಭಾರತ ಮೊದಲ ಸ್ಥಾನದಲ್ಲಿದೆ. ಇನ್ನು ಈ ಒಂದು ಸೂಚ್ಯಾಂಕದಲ್ಲಿ ಅಗ್ರ ಶ್ರೇಯಾಂಕಿತವಾದಂತಹ ಅಥವಾ ಮೊದಲ ಸ್ಥಾನದಲ್ಲಿರುವಂತಹ ರಾಷ್ಟ್ರ ಯಾವುದು ಅಂತ ನೋಡ್ತಾ ಬಂದಾಗ ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ ಬರೋಬ್ಬರಿ 15 ವರ್ಷಗಳಿಂದ ಮೊದಲ ಸ್ಥಾನದಲ್ಲೇ ಇದೆ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಅಷ್ಟು ಇನೋವೇಷನ್ಗಳು, R&Dಗಳು, ಪೇಟೆಂಟ್ಗಳು, ಅದಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಬಂದಿದೆ. ಸೊ ಅದರಿಂದಾಗಿ ಸ್ವಿಟ್ಜರ್ಲ್ಯಾಂಡ್ ಈ ವರ್ಷವೂ ಕೂಡ ಅಂದ್ರೆ 2005ರಿಂದ ಇಲ್ಲಿವರೆಗೂ ಕೂಡ ನಿಮ್ಗೆ ಏನು ಲೈಕ್ ಕಂಟಿನ್ಯೂಸ್ ಆಗಿ ಮೊದಲ ಸ್ಥಾನದಲ್ಲೇ ಇದೆ ಅಂತದ್ದು. ಆ ನಂತರದಲ್ಲಿ ಸ್ವೀಡನ್ ರಾಷ್ಟ್ರ, USA, ಅಮೆರಿಕ, ದಕ್ಷಿಣ ಕೊರಿಯಾ ಮತ್ತು ಸಿಂಗಾಪುರ್ 5 ರಾಷ್ಟ್ರಗಳು ಮೊದಲ 5 ಸ್ಥಾನದಲ್ಲಿದೆ. ಇದ್ರ ಜೊತೆಗೆ ಚೀನಾ ಇದೇ ಮೊದಲ ಬಾರಿಗೆ ಟಾಪ್ 10 ಪೊಸಿಷನ್ ಅಲ್ಲಿ ಬಂದಿರುವಂತದ್ದು. ಅಂದ್ರೆ ಟಾಪ್ 10 ನೇಷನ್ ಒಳಗೆ 10ನೇ ಒಂದು ಪೊಸಿಷನ್ ಪಡೆಯೋದ್ರ ಮೂಲಕ, 10ನೇ ಒಂದು ಸ್ಥಾನವನ್ನ ಪಡೆಯೋದ್ರ ಮೂಲಕ ಚೀನಾ ಟಾಪ್ 10ಗಳಲ್ಲಿ ಇದೇ ಮೊದಲ ಬಾರಿಗೆ ಕಾಣಿಸ್ಕೊಂಡಿದೆ. ಅದ್ರ ಜೊತೆಗೆ ಅಗ್ರ ನಾವೀನ್ಯತಾ ಕ್ಲಸ್ಟರ್ ಗಳನ್ನು ಕೂಡ ಕರಿತೀವಿ. ಅಂದ್ರೆ ಟಾಪ್ ಪರ್ಫಾರ್ಮಿಂಗ್ ಇನೋವೇಷನ್ ಕ್ಲಸ್ಟರ್ ಗಳು ಯಾವ್ಯಾವು ಅಂತ ಬಂದಾಗ ಮೊದಲ ಮತ್ತು 2ನೇ ಸ್ಥಾನದಲ್ಲಿ ಚೀನಾ ಮತ್ತು ಹಾಂಗ್ಕಾಂಗ್ ನಲ್ಲಿ ಕಂಡು ಬರುವಂತಹ ಶೆಂಜನ್, ಹಾಂಗ್ಕಾಂಗ್, ಗುವಾಂಗ್ಝೋ ಏನು ಪ್ರದೇಶವಿದೆ ಅಥವಾ ಕ್ಲಸ್ಟರ್ ಇದೆ, ಅದು ಮೊದಲ ನಾವೀನ್ಯತಾ ಕ್ಲಸ್ಟರ್ ಸ್ಥಾನದಲ್ಲಿದೆ. ನಂತರದಲ್ಲಿ ಜಪಾನ್ ನಲ್ಲಿ ಕಂಡು ಬರುವಂತಹ ಟೋಕಿಯೋ ಮತ್ತು ಯೋಕೋಹಾಮಾ ಏನು ಆ ಕ್ಲಸ್ಟರ್ ಇದೆ, ಅದು 2ನೇ ಸ್ಥಾನದಲ್ಲಿದೆ. ಭಾರತದಿಂದ ಟಾಪ್ 100 ಒಳಗೆ 4 ಕ್ಲಸ್ಟರ್ಗಳು ಮುಖ್ಯವಾಗಿ ಕಂಡು ಬರ್ತವೆ. 4 ಕ್ಲಸ್ಟರ್ಗಳು ಔಟ್ ಆಫ್ 100 ಕ್ಲಸ್ಟರ್ಗಳಲ್ಲಿ, ಆ 4 ಕ್ಲಸ್ಟರ್ಗಳಲ್ಲಿ ಭಾರತದಿಂದ ಮೊದಲ ಸ್ಥಾನದಲ್ಲಿ ಅಥವಾ ಪ್ರಾಪಂಚಿಕವಾಗಿ 21ನೇ ಸ್ಥಾನದಲ್ಲಿ ಬೆಂಗಳೂರು ಕ್ಲಸ್ಟರ್ ಇರುವಂತದ್ದು, ದೆಹಲಿ 26ನೇ ಕ್ಲಸ್ಟರ್ ಅಲ್ಲಿ ಇರುವಂತದ್ದು, ಮುಂಬೈ 46ನೇ ಕ್ಲಸ್ಟರ್ ನಲ್ಲಿ ಇರುವಂತದ್ದು ಮತ್ತು ಚೆನ್ನೈ ಇದೇ ಮೊದಲ ಬಾರಿಗೆ ಟಾಪ್ 100 ಒಳಗೆ ಒಂದು ಟಾಪ್ ಪರ್ಫಾರ್ಮಿಂಗ್ ಕ್ಲಸ್ಟರ್ ಆಗಿ ಹೊರಹೊಮ್ಮಿವೆ. ಅಂಡ್ ಈ ಒಂದು ನಾವೀನ್ಯತೆಗೆ, ಇನೋವೇಷನ್ ಏನು ಒಂದು ಎನ್ವೈರನ್ಮೆಂಟ್ ಅಂತ ನಾವೇನ್ ಕರಿತೀವಿ, ಈ ಒಂದು ಸಿಸ್ಟಮ್ಗೆ ಇರುವಂತಹ ಲಿಮಿಟೇಷನ್ಸ್ ಏನು, ಅಡಚಣೆಗಳು ಏನೇನು ಅಂತ ಬಂದಾಗ ಮುಖ್ಯವಾಗಿ ಬರುವಂತದ್ದು ಮನಿ ಅಥವಾ ದುಡ್ಡು. ಅಸಮರ್ಪಕವಾದಂತಹ ಹೂಡಿಕೆ ಇರುವಂತದ್ದು. ಭಾರತದಲ್ಲಿ R&Dಗೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಹೆಚ್ಚಿನ ಒಂದು ಹೂಡಿಕೆ ಮಾಡೋದಿಲ್ಲ. ಆ ಹೂಡಿಕೆ ಮಾಡಿದ್ರೂ ಕೂಡ ಸಾರ್ವಜನಿಕ ವಲಯ ಮುಖ್ಯವಾಗಿ ಹೂಡಿಕೆ ಮಾಡುತ್ತೆ. ಪ್ರೈವೇಟ್ ಅವರು ಹೆಚ್ಚಿನ ಪ್ರಮಾಣದಲ್ಲಿ, ಖಾಸಗಿ ವ್ಯಕ್ತಿಗಳು, ಖಾಸಗಿ ಪಾಲುದಾರರು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಈ R&Dಗೆ ನಿಧಿಯನ್ನ, ಅನುದಾನವನ್ನ ಅಥವಾ ಲೋನ್ ಅನ್ನ ಕೊಡದಲ್ಲೇ ಇರುವಂತಹ ಮನಸ್ಥಿತಿಗಳು ಇರುವಂತದ್ದು. ಕಾರ್ಯತಂತ್ರದ ವಲಯಗಳ ಒಂದು ಕಡೆಗಣನೆ ಎನ್ನುವಂಥದ್ದು. ಮುಖ್ಯವಾಗಿ ಭಾರತ ಸ್ವತಂತ್ರ ಬಂದಾಗಿಂದನೂ ಕೂಡ ರಕ್ಷಣಾ ಮತ್ತು ತಂತ್ರಜ್ಞಾನ ಏನು ಅದ್ರ ಮೇಲೆ ಮಾತ್ರ ಹೆಚ್ಚಿನ ಒಂದು R&D ಗಮನ ಕೊಡ್ತೇವೆ ಹೊರತು ಅದರ ಬದಲಾಗಿ ಈ ಏನು ಸೆಮಿ ಕಂಡಕ್ಟರ್ಗಳು ಅಥವಾ ಸುಧಾರಿತ ವಸ್ತುಗಳಾಗಿರ್ಬೋದು, ಔಷಧಗಳು, ಫಾರ್ಮಾಸ್ಯೂಟಿಕಲ್ಸ್, ಇದ್ರ ಬಗ್ಗೆ ಹೆಚ್ಚಿನ ಒಂದು ಇನೋವೇಷನ್ ಅನ್ನ ಇಟ್ಕೊಳ್ಳಿಲ್ಲ. ಹೆಚ್ಚು ನಮ್ಮ ಇನೋವೇಷನ್ಸ್ ಏನಿದ್ರು ಕೂಡ ಮಿಲಿಟರಿಗೆ ಸಂಬಂಧಪಟ್ಟ ಹಾಗೆ, ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ, ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಅನ್ನ ಅಲ್ಲಿ ಮಾಡ್ದೋ, ಅದ್ರ ಬದಲು ಇದನ್ನ ಕಡೆಗಣಿಸ್ತಾ ಬಂದೋ. ಸೊ ಅದರಿಂದಾಗಿ ಆ ಒಂದು ಡಿಸ್ಪ್ಯಾರಿಟೀಸ್ ಇರ್ಬೋದು, ಅಗತ್ಯತೆಗಳ ನಡುವಿನ ಒಂದು ಸಂಪರ್ಕದ ಒಂದು ಕಡಿತ ಆಗಿರುವಂತದ್ದು. ಅಂದ್ರೆ ಲೈಕ್ ಇಲಾಖೆಗಳ ನಡುವೆ ಅಥವಾ ಖಾಸಗಿ ಮತ್ತು ಸಾರ್ವಜನಿಕರ ನಡುವೆ ಅಥವಾ ಏನಿದು ಲೈಕ್ ಕ್ರೆಡಿಟ್ ಕೊಡುವಂತಹ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಇನ್ವೆಂಟರ್ಗಳ ನಡುವೆ ಹೆಚ್ಚಿನ ಒಂದು ಸಂಪರ್ಕ ಇಲ್ದಲೇ ಇರುವಂತಹ ಒಂದು ಕೊರತೆಗಳಾಗಿರ್ಬೋದು. ಅಂಡ್ ಅಪಾಯ ವಿರೋಧಿ ಕೈಗಾರಿಕಾ ಅಂದ್ರೆ ರಿಸ್ಕ್ ಅನ್ನು ತೆಗೆದುಕೊಳ್ಳಕ್ ರೆಡಿ ಇಲ್ದಲೇ ಇರುವಂತಹ ಮನಸ್ಥಿತಿ. ಭಾರತೀಯರು ಹೆಚ್ಚಿನ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳಕ್ ಇಷ್ಟಪಡೋದಿಲ್ಲ. ಅದ್ರಲ್ಲಿ ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ಡ್ ಆಗಿರುವಂತಹ ಸಿಸ್ಟಮ್ ಅಲ್ಲೇ ನಾವು ಬದುಕುವಂಥದ್ದು ಅಥವಾ ಆಲ್ರೆಡಿ ಇರುವಂತಹ ಒಂದು ಟೆಕ್ನಿಕ್ ಅನ್ನೇ ಬಳಸ್ಕೊಳ್ಳುವಂಥದ್ದು ನಾವು ಅಷ್ಟೇ ಮಾಡ್ತೀವಿ ಹೊರತು ಅದನ್ನಿನ್ನೂ ಹೇಗೆ ಸುಧಾರಿಸಬೇಕು, ಅದನ್ನಿನ್ನೂ ಹೇಗೆ ಹೈಟೆಕ್ ಮಾಡ್ಕೋಬೇಕು ಅಥವಾ ಅದರ ಬದಲಾಗಿ ಇನ್ನೂ ಸುಧಾರಿತವಾದಂತಹ ತಂತ್ರಜ್ಞಾನವನ್ನ ಹೇಗೆ ಇನ್ವೆಂಟ್ ಮಾಡಬೇಕು, ಈ ರೀತಿಯಾದಂತಹ ಮನಸ್ಥಿತಿಯನ್ನ ಬೆಳೆಸ್ಕೊಳ್ದಲ್ಲೇ ಇರುವಂತದ್ದಾಗಿರ್ಬೋದು. ಅಂಡ್ ಇನ್ನೊಂದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಧಿಕಾರಶಾಹಿ ಅಂತ ಕರಿತೀವಿ. ಅಂದ್ರೆ ಬ್ಯೂರೋಕ್ರೆಟಿಕ್ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಒಂದು ಪೇಟೆಂಟ್ ಅನ್ನ ಫೈಲ್ ಮಾಡ್ಬೇಕು ಅಂತ ಅಂದ್ರೆ, ಏನೋ ಒಂದು ಸಂಬಂಧಪಟ್ಟಂತಹ ಮಾಹಿತಿಯನ್ನ ಪಡ್ಕೋಬೇಕು ಅಂತ ಅಂದ್ರೆ, ಏನೋ ಒಂದು ಲೈಸೆನ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತ ಅಂದಾಗ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬ್ಯೂರೋಕ್ರೆಟಿಕ್ಸ್ ಗಳು ನಮಗೆ ತೊಂದರೆಯನ್ನ ಕೊಡ್ತಾ ಬರ್ತಾರೆ. ಅಥವಾ ಅಧಿಕಾರಿಗಳು ಲಂಚ, ಭ್ರಷ್ಟಾಚಾರ, ರೆಡ್ ಟೇಪಿಸಂ ಇವೆಲ್ಲವೂ ನಾವು ನೋಡ್ತಾ ಬರ್ತೀವಿ. ಇವೆಲ್ಲವೂ ಕೂಡ ಇಂದು ಇನೋವೇಷನ್ಗೆ ಅಡ್ಡಿದ್ದು. ಈ
ಇನೋವೇಷನ್ ಅನ್ನ ಅಥವಾ ಈ ಅಡ್ಡಗಾಲಗಳನ್ನ, ಈ ಲಿಮಿಟೇಷನ್ಸ್ ಅನ್ನ ಓವರ್ಕಮ್ ಮಾಡೋದು ಹೇಗೆ, ಇದರಿಂದ ಹೊರಬರೋದು ಹೇಗೆ ಅಂತ ನೋಡ್ತಾ ಬಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಅಥವಾ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಒಂದು ಇನ್ವೆಸ್ಟ್ ಅನ್ನ ಮಾಡುವಂಥದ್ದು, ಹೂಡಿಕೆಯನ್ನ ಮಾಡುವಂಥದ್ದು, ಅದರಲ್ಲೂ ಮುಖ್ಯವಾಗಿ ಯೂನಿವರ್ಸಿಟಿಗಳನ್ನ ಬಳಸಿಕೊಂಡು ಹೆಚ್ಚಿನ ಒಂದು ರಿಸರ್ಚ್ ಅನ್ನ ಮಾಡುವಂಥದ್ದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ PhDಗಳು ಎಷ್ಟೋ ಜನ ಮಾಡ್ತಿರ್ತಾರೆ. ಈ PhDಗಳೆಲ್ಲವೂ ಕೂಡ ನಾವು ವಿನೂತನವಾದಂತಹ, ಯುನೀಕ್ ಆದಂತಹ, ಮುಂದಿನ ಒಂದು ತಲೆಮಾರಿಗೆ ಬೇಕಾದಂತಹ ಟಾಪಿಕ್ ಗಳ ಮೇಲೆ, ವಿಷಯಗಳ ಮೇಲೆ ಹೆಚ್ಚಿನ ಒಂದು ರಿಸರ್ಚ್ ಅನ್ನ ಮಾಡೋದಿಕ್ಕೆ, ಅವರಿಗೆ ಸಂಶೋಧನೆಯನ್ನ ಮಾಡೋದಿಕ್ಕೆ ಅವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ಕೊಡೋದು, ಅದು ಹಣಕಾಸಿನ ಮೂಲಕ ಆಗಿರ್ಬೋದು, ಬೌದ್ಧಿಕವಾಗಿ ಆಗಿರ್ಬೋದು, ಅದು ಯಾವುದೇ ರೀತಿಯಲ್ಲಿ ಹೆಚ್ಚಿನ ಒಂದು ಅವರಿಗೆ ಅನುಕೂಲವನ್ನ ಮಾಡಿಕೊಡ್ತಾ ಬಂದಾಗ ಹೆಚ್ಚು ಹೆಚ್ಚು ಫಲಿತಾಂಶವನ್ನ, ಹೆಚ್ಚು ಹೆಚ್ಚು ಸುಧಾರಣೆಗಳನ್ನ, ಹೆಚ್ಚು ಹೆಚ್ಚು ಔಟ್ಕಮ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಬರ್ತೀವಿ. ಅಂಡ್ ಖಾಸಗಿಯವರ ನೇತೃತ್ವದಲ್ಲಿ, ಸಾರ್ವಜನಿಕ ಮತ್ತು ಖಾಸಗಿಯವರ ಎರಡೂ ಒಂದು ಸಹಭಾಗಿತ್ವದಲ್ಲಿ ಇನೋವೇಷನ್ ಸೆಂಟರ್ ಗಳನ್ನ ತೆಗೆಯುವಂಥದ್ದು, ನಾವೀನ್ಯತಾ ಕೇಂದ್ರಗಳನ್ನ ತೆಗೆಯುವಂಥದ್ದು. ಯಾರೆಲ್ಲ ಖಾಸಗಿ ವ್ಯಕ್ತಿಗಳು ಅಥವಾ ಖಾಸಗಿ ಪಾಲುದಾರರು, ಖಾಸಗಿ ಕಾರ್ಪೊರೇಷನ್ಗಳು ಇದಕ್ಕೆ ಅಂತಾನೆ ಇನ್ವೆಸ್ಟ್ ಮಾಡಕ್ ರೆಡಿ ಇದ್ದಾರೆ, ಅಂತವ್ರನ್ನೆಲ್ಲಾನು ಕೂಡ ಒಂದು ಕಡೆ ಸೇರಿಸ್ಕೊಂಡು ಸೆಂಟರ್ ಗಳನ್ನ ತೆಗೆಯೋದ್ರ ಮೂಲಕ ಅವ್ರನ್ನ ಅಲ್ಲಿ ಒಂದು ಪ್ರಾಪರ್ ವೇನ ಕ್ರಿಯೇಟ್ ಮಾಡೋದ್ರ ಮೂಲಕ ಒಂದು ಚಾನಲೈಸ್ ಅನ್ನ ಮಾಡುವಂತ ಕೆಲಸವನ್ನ ಆಗ್ಬೇಕಾಗಿರುತ್ತೆ. ಅಂಡ್ ಅಂತರ್ ವಲಯಗಳು ಏನು ವಲಯಗಳೇನಿರ್ತವೆ ಅಥವಾ ಕ್ಷೇತ್ರಗಳೇನಿರ್ತವೆ ಅವುಗಳ ನಡುವೆ ಒಂದು ಕೋಆರ್ಡಿನೇಷನ್ ಅನ್ನ ಹೆಚ್ಚು ಒಂದು ಸುಗಮಗೊಳಿಸುವಂತ ಕೆಲಸ ಆಗ್ಬೇಕಾಗಿರುತ್ತೆ. ಅಂಡ್ ಪ್ರಾದೇಶಿಕವಾಗಿ ನಾವೀನ್ಯತೆ ಕ್ಲಸ್ಟರ್ ಗಳನ್ನ ಅಭಿವೃದ್ಧಿ ಪಡಿಸುವಂಥದ್ದು. ಅಂದ್ರೆ ಓವರ್ ಆಲ್ ಆಗಿ ಇಡೀ ದೇಶವನ್ನ ಕ್ಲಸ್ಟರ್ ಆಗಿ ಯೂಸ್ ಮಾಡ್ತೀವಿ ಅಂತ ಬಂದಾಗ ಕಷ್ಟ ಆಗುತ್ತೆ. ಬಟ್ ಆಲ್ರೆಡಿ ಇರುವಂತಹ, ಫಾರ್ ಎಕ್ಸಾಂಪಲ್ ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ತಮಿಳುನಾಡಲ್ಲಿ ಚೆನ್ನೈ ಆಗಿರ್ಬೋದು, ಅಥವಾ ಮುಂಬೈ ಆಗಿರ್ಬೋದು, ಡೆಲ್ಲಿ, ಗುರುಗಾಂವ್, ಗುವಾಹಟಿ, ಈ ರೀತಿಯಾದಂತಹ ಪ್ರದೇಶಗಳು ಆಲ್ರೆಡಿ ಒಂಚೂರು ಟೆಕ್ನಾಲಜಿ ವೈಸ್ ಅಪ್ಡೇಟ್ ಆಗ್ತಾ ಇದಾವೆ. ಇಂತಹ ಪ್ರಾದೇಶಿಕ ಕ್ಲಸ್ಟರ್ ಗಳನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಪಡಿಸ್ಕೊಳ್ಳೋದ್ರ ಮೂಲಕ ಟೈರ್ 2, ಟೈರ್ 3 ಸಿಟಿಗಳಲ್ಲಿ, ಫಾರ್ ಎಕ್ಸಾಂಪಲ್ ಮೈಸೂರು, ಬೆಂಗಳೂರು, ಬೆಳಗಾವಿ ಅಥವಾ ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಅಂಡ್ ಪುಣೆ, ಈ ರೀತಿಯಾದಂತಹ ಏನು ಸ್ಥಳಗಳನ್ನ ಬಳಸ್ಕೊಂಡು ನಾವು ಇನ್ನೊಂದಷ್ಟು ಪ್ರಾದೇಶಿಕವಾಗಿ ನಾವೀನ್ಯತೆ ಕ್ಲಸ್ಟರ್ ಬರ್ಬೋದು. ಇವೆಲ್ಲದರ ಜೊತೆಗೆ ಭಾರತ ಸರ್ಕಾರ ಕೂಡ ಸುಮ್ಮನೆ ಕೂತಿಲ್ಲ ಅನ್ನುವಂಥದ್ದು. ಅಂದ್ರೆ ಸ್ವತಂತ್ರ ಬಂದಾಗಿದ್ದನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇನೋವೇಷನ್ಗೆ ಹೆಚ್ಚಿನ ಒಂದು ಸಹಯೋಗವನ್ನ, ಸಬಲತನ ಕೊಡ್ತಾ ಬಂದಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ 2015ರಿಂದ ಟೆಕ್ನಾಲಜಿ ವೈಸ್, ಇನೋವೇಷನ್ಸ್ ವೈಸ್ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾವೆ. ಅದ್ರ ಯಾವ್ಯಾವ ಅಂತ ನೋಡ್ತಾ ಬಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ಟಾರ್ಟ್ಅಪ್ ಇಂಡಿಯಾ ಆಗಿರ್ಬೋದು, ಅಂದ್ರೆ ನವೋದ್ಯಮವನ್ನ, ಎಂಟರ್ಪ್ರಿನರ್ಶಿಪ್ ಅನ್ನ ಒಂದು ಹೆಚ್ಚಳ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಸ್ಟಾರ್ಟ್ಅಪ್ ಪ್ರೋಗ್ರಾಮ್ ಅಥವಾ ಸ್ಟಾರ್ಟ್ಅಪ್ ಇಂಡಿಯಾ ಅನ್ನುವಂತಹ ಇನಿಷಿಯೇಟಿವ್ ಅನ್ನ ತಗೊಂಡ್ಕೊಂಡಿದೆ. ಅದ್ರ ಜೊತೆಗೆ ಅಟಲ್ ಇನೋವೇಷನ್ ಮಿಷನ್ ಅನ್ನುವಂಥದ್ದು, ಅಟಲ್ ನಾವೀನ್ಯತಾ ಮಿಷನ್ಗಳಾಗಿರ್ಬೋದು, ನಿಧಿ ಅನ್ನುವಂತಹ ಒಂದು ಸ್ಕೀಮ್ ಆಗಿರ್ಬೋದು, ನವಭಾರತ ನಾವೀನ್ಯತೆಗಳ ಮಿಷನ್ ಅಥವಾ ಅಗ್ನಿ ಅನ್ನುವಂತಹ ಒಂದು ಮಿಷನ್ಗಳಾಗಿರ್ಬೋದು, ಪ್ರಧಾನಮಂತ್ರಿ ಸಂಶೋಧನಾ ಫೆಲೋಶಿಪ್ ಗಳನ್ನ ಕೊಡ್ತಾ ಇರುವಂತದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಯೋಗವನ್ನ ಮಾಡ್ತಾ ಇರುವಂತದ್ದು, ಅಂಡ್ ಯೂನಿವರ್ಸಿಟಿಗಳ ನಡುವೆ, ಅಂದ್ರೆ ವಿದೇಶಿ ಯೂನಿವರ್ಸಿಟಿಗಳ ನಡುವೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಗಳನ್ನ, ತಿಳುವಳಿಕೆ ಒಪ್ಪಂದಗಳಿಗೆ ಹೆಚ್ಚಿನ ಒಂದು ಸಹಯೋಗವನ್ನ ಮಾಡೋದಿಕ್ಕೆ ಹೆಚ್ಚಿನ ಒಂದು ಪರ್ಮಿಷನ್ ಗಳನ್ನ, ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇರುವಂತದ್ದು. ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತೆಗೆದುಕೊಳ್ತಾ ಇರುವಂತಹ ಕ್ರಮಗಳಾಗಿರುತ್ತೆ. ಇದಿಷ್ಟು ಮಾಡಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಅದರ ಜೊತೆಗೆ ಖಾಸಗಿಯಾಗಿ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಗಿರುವಂತಹ ಕಾರ್ಪೊರೇಷನ್ಸ್ ಗಳಿರ್ತವೆ ಅಥವಾ MNC ಗಳಿರ್ತವೆ, ಇವೆಲ್ಲವೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ R&Dಗೆ ಅಥವಾ ಪೇಟೆಂಟ್ ಫೈಲಿಂಗ್ ಗಳಿಗೆ ಅಥವಾ ಇನೋವೇಷನ್ಗೆ, ರಿಸರ್ಚ್ಗೆ ಹೆಚ್ಚಿನ ಒಂದು ಫಂಡ್ ಅನ್ನ ಮಾಡೋದ್ರ ಮೂಲಕ ಭಾರತವನ್ನ ಟಾಪ್ 10 ಇನೋವೇಷನ್ ನೇಷನ್ ಗಳಲ್ಲಿ ತನ್ನ ಭಾರತವನ್ನ ಸೇರಿಸ್ತಾ ಬರ್ಬೋದು. ಖಂಡಿತವಾಗಿ ಅದು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಏನ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.